ನಮಸ್ಕಾರ, ಎಜುನೇಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕ್ರೈಸ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಅರ್ಜಿ ಭರ್ತಿ ಮಾಡುವಂತಹ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಅರ್ಜಿ ಭರ್ತಿ ಮಾಡಬೇಕು, ಯಾವುದೇ ತಪ್ಪಿಲ್ಲದಂತೆ ಯಾವ್ಯಾವ ಡೀಟೇಲ್ಸನ್ನು ಕೇಳಲಾಗಿದೆ, ಅದೆಲ್ಲ ಹೆಂಗೆ ಫಿಲ್ ಮಾಡಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನುವಂಥ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸಾಕಷ್ಟು ತಾಂತ್ರಿಕ ತೊಂದರೆಗಳ ನಡುವೆಯೂ ಸಾಕಷ್ಟು ಸರ್ವರ್ ಸಮಸ್ಯೆಗಳ ನಡುವೆಯೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನಾವು ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಹೇಗೆ ಅರ್ಜಿ ಸಲ್ಲಿಸಬೇಕು ಏನು ಅನ್ನುವಂಥ ಕಂಪ್ಲೀಟ್ ಲೈವ್ ಡೆಮೋನ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಗೂಗಲ್ ಅಥವಾ ಕ್ರೋಮ್ನಲ್ಲಿ KEA ಅಂತ ಸರ್ಚ್ ಮಾಡಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಅಧಿಕೃತವಾದಂತಹ ಒಂದು ಪುಟ ಓಪನ್ ಆಗುತ್ತೆ. ಸೊ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಕೆಳಗೆ ಒಂದು KEA ಅಂತ ಕಾಣಿಸುತ್ತೆ ನೋಡಿ. ಆ KEA ಅನ್ನುವಂತಹ ಅಧಿಕೃತ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಮ್ಮ ಬಲಭಾಗದಲ್ಲಿ 3 ಅಡ್ಡಗೆರೆಗಳಿದಾವೆ ಸಣ್ಣದು. ಸೊ ಈ ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಮುಖಪುಟ, ಪ್ರವೇಶ, ಹಿಂದಿನ ವರ್ಷದ ವಿವರ, ನೇಮಕಾತಿ ಅನ್ನುವಂಥ ವಿವರಗಳು ಗೋಚರಿಸ್ತವೆ. ಸೊ ಈ ನೇಮಕಾತಿಯ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ 4ನೇ ಆಯ್ಕೆ ಕ್ರೈಸ್ ನೇಮಕಾತಿ 2026 ಅಂತ ಇದೆ. ಸೊ ಈ ಕ್ರೈಸ್ ನೇಮಕಾತಿ 2026 ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಇದೆ ಮತ್ತೆ RPC ಇದೆ. ಸೊ ನಾನು RPC ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಕ್ರೈಸ್ ನೇಮಕಾತಿ 2026 RPC. ಸೊ ನೇಮಕಾತಿಗೆ ಸಂಬಂಧಪಟ್ಟಂತೆ ನೇಮಕಾತಿಯ ಆನ್ಲೈನ್ ಅರ್ಜಿ ಲಿಂಕ್ ಮೊದಲನೇದಾಗಿದೆ. ಎರಡನೇದು ನಿರ್ದಿಷ್ಟ ಪತ್ರಿಕೆಯ ಪಠ್ಯಕ್ರಮ ಇದೆ, ಹುದ್ದೆಗಳ ವರ್ಗೀಕರಣ ಇತ್ಯಾದಿ ಒಂದಿಷ್ಟು ವಿವರಗಳನ್ನು ಇಲ್ಲಿ ನೀಡಲಾಗಿದೆ. ಸೊ ನಾನು ಮೊದಲನೇ ಆಯ್ಕೆ ಆಗಿರುವಂತಹ ಕ್ರೈಸ್ 2026 ನೇಮಕಾತಿ ಆನ್ಲೈನ್ ಅರ್ಜಿ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನಿಮ್ಮ ಡಿಜಿಲಾಕರ್ನ ಅಥೆಂಟಿಕೇಶನ್ ಅನ್ನು ಇಲ್ಲಿ ಕೊಡಬೇಕಾಗತ್ತೆ. ಯಾಕೆಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೇರವಾಗಿ KEA ಇದೀಗ ಡಿಜಿಲಾಕರ್ನಿಂದ ಫೆಚ್ ಮಾಡ್ಕೊಳ್ತಾ ಇದೆ. ಸೊ ನೀವು ನಿಮ್ಮ ಆಧಾರ್ ನಂಬರನ್ನು ಹಾಕಿ OTP ಅನ್ನು ಜನರೇಟ್ ಮಾಡಿ ನಿಮ್ಮ ಡಿಜಿಲಾಕರ್ನ ಅಥೆಂಟಿಕೇಶನ್ ಅನ್ನು ಕೊಡಬೇಕು. ಸೊ ಡಿಜಿಲಾಕರ್ ಅಥೆಂಟಿಕೇಶನ್ ಕೊಡೋದೇ ಸ್ವಲ್ಪ ಸಮಸ್ಯೆ ಇದೆ KEA ನಲ್ಲಿ. ಸೊ ಟೂ ಮೆನಿ ಅಟೆಂಪ್ಟ್ಸ್ ಅಂತ ಬರುತ್ತೆ, ಕೆಲವೊಮ್ಮೆ ಸರ್ವರ್ ಬರಲ್ಲ, ಕೆಲವೊಂದ್ಸಲ ಓಪನ್ ಕೂಡ ಆಗೋದಿಲ್ಲ. ಸೊ ಹಿಂಗೆಲ್ಲ ಸಮಸ್ಯೆಗಳಾಗ್ತಾ ಇರ್ತವೆ. ಸೊ ಇಲ್ಲಿ ಕೆಳಗಡೆ ಗಮನಿಸ್ತಾ ಇದ್ರೆ ನೋಡ್ರಿ, ಹೊಸ ಅಭ್ಯರ್ಥಿಯೇ ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಅಂತ ಹೇಳಿ. ಸೊ ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಆಧಾರ್ ನಂಬರನ್ನು ಹಾಕಿ ನಂತರದಲ್ಲಿ ಕ್ಯಾಪ್ಚಾವನ್ನು ಹಾಕಿ ನೆಕ್ಸ್ಟ್ ಅಂತ ಕೊಡಬೇಕು. ನಿಮಗೊಂದು OTP ಬರುತ್ತೆ. ಆಮೇಲೆ ನೀವೊಂದು 6 ನಂಬರ್ನ ಒಂದು ಪಾಸ್ವರ್ಡ್ ಅನ್ನು ಸೆಟ್ ಮಾಡಿರ್ತೀರಿ. ಆ ಪಾಸ್ವರ್ಡ್ ನಿಮಗೆ ಗೊತ್ತಿದ್ರೆ ಅದನ್ನು ಎಂಟ್ರಿ ಮಾಡಿ, ಇಲ್ಲಾಂದರೆ ಫಾರ್ಗಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ರೀಸೆಟ್ ಮಾಡಿಕೊಂಡು ನೀವು ಆ ಆಕ್ಸೆಸ್ ಅನ್ನು ಕೊಟ್ಟ ನಂತರ ನೇರವಾಗಿ ನಿಮಗೆ OTP ಬರುತ್ತೆ. OTPಯ ನಂತರ ನಿಮಗೂ ಈಸಿಯಾಗಿ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಿಮ್ಗೊಂದು ಮೇಲ್ ಕೂಡ ಬರುತ್ತೆ. ನೀವು ಇಮೇಲ್ ಐಡಿಯನ್ನು ಮತ್ತು ಪಾಸ್ವರ್ಡನ್ನು ಒಂದು ಕ್ರಿಯೇಟ್ ಮಾಡಿಕೊಳ್ಬೇಕು. ಇಮೇಲ್ ಐಡಿಯನ್ನು ಹಾಕಿ ಪಾಸ್ವರ್ಡನ್ನು ಹಾಕಿ ಕ್ರಿಯೇಟ್ ಮಾಡಿಕೊಂಡ ನಂತರ ಇಮೇಲ್ಗೆ ನಿಮಗೆ ಕನ್ಫರ್ಮೇಷನ್ ಬರುತ್ತೆ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ನಿಮಗೊಂದು ಇಮೇಲ್ ಕನ್ಫರ್ಮೇಷನ್ ಬರುತ್ತೆ. ಅದಾದ ನಂತರ ನೀವು ನಿಮ್ಮ ಯೂಸರ್ ನೇಮ್ ಏನನ್ನ ಸೆಟ್ ಮಾಡಿರ್ತೀರಿ ಆ ಯೂಸರ್ ನೇಮನ್ನು ಅಂದರೆ ಬಳಕೆದಾರರ ಹೆಸರನ್ನ ಇಲ್ಲಿ ಹಾಕಿ ನೀವು ಕಂಟಿನ್ಯೂ ಮಾಡೋದಕ್ಕೆ ಸಹಾಯಕಾರಿ ಆಗುತ್ತೆ. ಸೊ ನಾನು ರಿಜಿಸ್ಟ್ರೇಷನ್ ಪಾರ್ಟನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅದು ಡಿಫಿಕಲ್ಟಿ ಇಲ್ಲ, ನೀವು ಮಾಡ್ತೀರಿ ಈಸಿಯಾಗಿ. ಸೊ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ರಿಜಿಸ್ಟ್ರೇಷನ್ ಪಾರ್ಟಲ್ಲಿ ತುಂಬ ಸರ್ವರ್ ಇಶ್ಯೂ ಆಗ್ತಾ ಇರೋದ್ರಿಂದ ನಾನು ಆ ಪಾರ್ಟನ್ನು ಸ್ಕಿಪ್ ಮಾಡಿ ನೇರವಾಗಿ ಲಾಗಿನ್ ಮಾಡ್ತಿದ್ದೀನಿ. ಸೊ ತುಂಬ ಈಸಿ ಇದೆ. ನೀವು ಈ ಗ್ರೀನ್ ಕಲರ್ ಡಿಜಿಲಾಕರ್ ಮೇಲೆ ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ಆಧಾರ್ ನಂಬರ್ ಹಾಕಿ OTP ಎಂಟ್ರಿ ಮಾಡಿ ನಂತರ ನಿಮಗೆ ಕನ್ಫರ್ಮೇಷನ್ ಕೇಳುತ್ತೆ. ಆ ಕನ್ಫರ್ಮೇಷನ್ ಕೊಟ್ಟು ಇಮೇಲ್ ID ಹಾಕಿ ಒಂದು ಯೂಸರ್ ನೇಮನ್ನು ಕ್ರಿಯೇಟ್ ಮಾಡಿ ಒಂದು ಪಾಸ್ವರ್ಡನ್ನು 10 ನಂಬರ್ಸ್ ಇರುವಂಥ ಒಂದು 10 ಡಿಜಿಟ್ ಇರುವಂಥ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಈಗ ನಾನು ನನ್ನ ಯೂಸರ್ ನೇಮನ್ನು ಮೃತ್ಯುಂಜಯ್ ಅಂತ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನೇನು ಸೆಟ್ ಮಾಡಿದ್ದೀನಲ್ಲ ಅದೇ ಯೂಸರ್ ನೇಮನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಯೂಸರ್ ನೇಮನ್ನು ಹಾಕಿದ ನಂತರ ನಮಗೊಂದು OTP ಬರುತ್ತೆ. ಸೊ ಯೂಸರ್ ನೇಮ್ನ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೊ ಚೂಸ್ OTP ಡೆಲಿವರಿ ಮೆಥಡ್ 3 ಆಪ್ಷನ್ ಇದಾವೆ. ನಿಮಗೆ ಇಮೇಲ್ ಮೂಲಕನೂ ನೀವು OTP ತಗೋಬಹುದು, ವಾಟ್ಸಪ್ ಮೂಲಕನೂ ತಗೋಬಹುದು, SMS ಮೂಲಕ ಕೂಡ ತಗೋಬಹುದು. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು OTP ಹಾಕಿ. OTPನೂ ಹಾಕಬೇಕು. ನೀವೇನು ಪಾಸ್ವರ್ಡ್ ಸೆಟ್ ಮಾಡಿರ್ತೀರಿ ರಿಜಿಸ್ಟ್ರೇಷನ್ ಟೈಮಲ್ಲಿ ಆ ಪಾಸ್ವರ್ಡನ್ನು ಹಾಕಬೇಕು ಮತ್ತು ಒಂದು ಕ್ಯಾಪ್ಚಾ ಕೂಡ ಇರುತ್ತೆ. ಆ ಕ್ಯಾಪ್ಚಾವನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕು. ನಾನೀಗ SMS ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. SMS ಸೆಲೆಕ್ಟ್ ಮಾಡಿ ಸೆಂಡ್ OTP ಅಂತ ಕೊಡ್ತಾ ಇದ್ದೀನಿ. OTP ಸೆಂಟ್ ಅಂತ ಬರ್ತಾ ಇದೆ. ಸೊ ಈಗ ನನಗೊಂದು ನಾರ್ಮಲ್ ಮೆಸೇಜ್ OTP ಕೂಡ ಬಂದಿದೆ. ಸೊ ಗಮನಿಸ್ತಾ ಇದ್ರಿ 414790 ಅನ್ನುವಂಥದ್ದು ನನ್ನ OTP ಆಗಿದೆ. ಅದನ್ನು ಎಂಟರ್ ಮಾಡ್ತಾ ಇದ್ದೀನಿ 414790 ಅಂತ ಹೇಳಿ. ಅದಾದ ನಂತರ ನಮ್ಮ ಪಾಸ್ವರ್ಡನ್ನು ಕೂಡ ನಾವಿಲ್ಲಿ ನಮೂದಿಸಬೇಕಾಗತ್ತೆ. ನಾನೊಂದು ಪಾಸ್ವರ್ಡನ್ನು ಸೆಟ್ ಮಾಡಿದ್ದೆ, ಆ ಪಾಸ್ವರ್ಡನ್ನು ಈಗ ನಮೂದಿಸ್ತಾ ಇದ್ದೀನಿ. ಸೊ 10 ಡಿಜಿಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಾನೊಂದು 10 ಡಿಜಿಟ್ನ ಪಾಸ್ವರ್ಡನ್ನು ಸೆಟ್ ಮಾಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿದೆ. ನಂತರ ವಾಟ್ ಈಸ್ 12 + 5 ಅಂತ ಒಂದು ಕ್ವಶನ್ ಕೂಡ ಇದೆ, ಕ್ಯಾಪ್ಚಾ ಕ್ವಶನ್ನು.
17 ಅಂತ ನಾವು ಬರೀಬೇಕು. ಬಿಕಾಸ್ ಐ ಆಮ್ ನಾಟ್ ಅ ರೋಬೋಟ್ ಅನ್ನುವಂತಹ ಒಂದು ಕನ್ಫರ್ಮೇಷನ್ ಕೊಡಬೇಕು, ಅಥೆಂಟಿಕೇಶನ್ ಕೊಡಬೇಕು. ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಗಮನಿಸ್ತಾ ಇದ್ರಿ ನನ್ನ ಪ್ರೊಫೈಲ್ಗೆ ಇದೀಗ ಲಾಗಿನ್ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ವಿ. KEA ರಿಕ್ರೂಟ್ಮೆಂಟ್ ಪೋರ್ಟಲ್ ಅನ್ನುವಂಥ ಪೋರ್ಟಲ್ಗೆ ಅಧಿಕೃತವಾಗಿ ನಾನೀಗ ಬಂದು ಇಳ್ಕೊಂಡಿದ್ದೀನಿ. ಸೊ ಇಲ್ಲಿ ನಮ್ಮ ಎಡಭಾಗಕ್ಕೆ ಏನು 3 ಸಣ್ಣ ಅಡ್ಡಗೆರೆಗಳಿದ್ದಾವೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಈ ಪ್ರೊಫೈಲ್ನಲ್ಲಿ ನಮ್ಮ ಎಲ್ಲ ಪೆಂಡಿಂಗ್ ಡೀಟೇಲ್ಸನ್ನು, ಯಾವ್ಯಾವ ಡೀಟೇಲ್ಸ್ ಕೇಳಿದ್ದಾರೆ ಅಂದರೆ ಬೇಸಿಕ್ ಡೀಟೇಲ್ಸು, 10th ಡೀಟೇಲ್ಸು, ಆಮೇಲೆ PUC ಸೆಕೆಂಡ್ ಇಯರ್ ಡೀಟೇಲ್ಸು, ರಿಸರ್ವೇಷನ್ ಡೀಟೇಲ್ಸು, ಕ್ಲೇಮ್ ಡೀಟೇಲ್ಸು, ಅಡಿಷನಲ್ ಕ್ವಾಲಿಫಿಕೇಷನ್ನು, ಎಕ್ಸ್ಪೀರಿಯನ್ಸ್ ಡೀಟೇಲ್ಸು, ಡಾಕ್ಯುಮೆಂಟ್ ಅಪ್ಲೋಡು, ಡಿಕ್ಲರೇಷನ್ನು, ಪೇಮೆಂಟು ಅಂಥೇಳಿ ಸಾಕಷ್ಟು ರೀತಿಯ ಮಾಹಿತಿಗಳನ್ನು ಕೇಳಿದ್ದಾರೆ. ಆ ಎಲ್ಲ ವಿವರಗಳನ್ನು ಕೂಡ ಇಲ್ಲಿ ನಾವು ನಮೂದಿಸಬೇಕಾಗುತ್ತೆ. ಸೊ ನಾನು ಈಗಾಗಲೇ ನನ್ನ ಆಯ್ದ ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನು ಕೊಟ್ಟಿದ್ದೀನಿ. ನನ್ನ ನೇಮ್ ಇರ್ಬೋದು, ಜೆಂಡರ್ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಫಾದರ್ ನೇಮ್, ಮದರ್ ನೇಮನ್ನು ಕೂಡ ನಾನು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಎಲ್ಲ ಡೀಟೇಲ್ಸ್ಗಳನ್ನು ಕೊಟ್ಟ ನಂತರ ನೇರವಾಗಿ ನಾನು ಸೆಕೆಂಡ್ ಸ್ಟೆಪ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ. SSLC ಕ್ವಾಲಿಫಿಕೇಷನ್, ಆ ಎಲ್ಲ SSLC ಕ್ವಾಲಿಫಿಕೇಷನನ್ನು ಕೊಟ್ಟ ನಂತರ PUC ಸೆಕೆಂಡ್ ಇಯರ್ ಡೀಟೇಲ್ಸ್ಗೆ ಅದು ರೀಡೈರೆಕ್ಟ್ ಮಾಡುತ್ತೆ. ಅದಾದ ನಂತರ ರಿಸರ್ವೇಷನ್ ಡೀಟೇಲ್ಸು, ಕ್ಲೇಮ್ ಡೀಟೇಲ್ಸು, ಅಡಿಷನಲ್ ಕ್ವಾಲಿಫಿಕೇಷನ್ ಡೀಟೇಲ್ಸು. ಸೊ ಆಸ್ ಅಪ್ ನೌ ನಾನು ಈ ಒಂದು ಎಲ್ಲ ದಾಖಲೆಗಳನ್ನು ನನ್ನ ಹತ್ರ ಇಟ್ಕೊಂಡಿಲ್ಲದೆ ಇರೋದ್ರಿಂದ ನಾನು ಈ ಸಂಪೂರ್ಣವಾದಂಥ ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡುತ್ತೆ ಇಲ್ಲ. ಬಟ್ ನಿಮಗೆ ಪಾತನ್ನು ತೋರಿಸ್ಕೊಡ್ತಾ ಇದ್ದೀನಿ. ಡೋಂಟ್ ವರಿ, ನಾನು ನೇರವಾದ ಲಿಂಕನ್ನು ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಗಿನ್ ಮಾಡಿ ನೀವು ಸುಲಭವಾಗಿ ನಿಮ್ಮ ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ಇದನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಮಾಡಬಹುದು. ನೀವು ಯಾವುದೇ ಸೈಬರ್ ಸೆಂಟರ್ಗೂ ಕೂಡ ಹೋಗಬೇಕು ಅಂತ ಏನೂ ಇಲ್ಲ. ನೇರವಾಗಿ ನಿಮ್ಮ ಮೊಬೈಲ್ನಲ್ಲಿ ನೀವು ಅಪ್ಲೈ ಮಾಡಿ. ನನ್ನ ಪ್ರೊಫೈಲ್ ನಂಬರನ್ನು ಕೂಡ ಗಮನಿಸಿದ್ರೆ ಮೇಲ್ಗಡೆ ಒಂದು ನಂಬರನ್ನು ಕೂಡ ನಮ್ಗೆ ಕೊಟ್ಟಿದ್ದಾರೆ, ಯೂನಿಕ್ ನಂಬರನ್ನು. ಅವರು ನನಗನ್ಸಿದ ಪ್ರಕಾರ ಇದು 20,858 ನನ್ನ ಒಂದು ನಂಬರ್ ಆಗಿರುವಂಥದ್ದು. ಇದೇ ರೀತಿಯಾಗಿ ನಿಮಗೂ ಒಂದು ಯೂನಿಕ್ ನಂಬರನ್ನು ಕೊಟ್ಟಿರ್ತಾರೆ. ನೀವೆಲ್ಲ ಡೀಟೇಲ್ಸ್ಗಳನ್ನು ಭರ್ತಿ ಮಾಡಿದ ನಂತರ ಕೊನೆಗೆ ಪೇಮೆಂಟನ್ನು ಮಾಡಿ, ಡಾಕ್ಯುಮೆಂಟ್ಸನ್ನು ಕೂಡ ಅಪ್ಲೋಡ್ ಮಾಡಿದ ನಂತರ ಪೇಮೆಂಟನ್ನು ಮಾಡೋದ್ರ ಮೂಲಕ ನೀವು ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿಕೊಳ್ಬಹುದು. ತುಂಬ ಈಸಿ ಆಗಿದೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದೇ ಪೋರ್ಟಲ್ನಲ್ಲೇ ಇದೆ. ಮೊದಲಿನ ಥರ ನೀವು ಒಂದು ಕಡೆ ರಿಜಿಸ್ಟ್ರೇಷನ್ ಮಾಡಿ, ಲಾಗಿನ್ ಮಾಡಿ, ಮತ್ತೆ ಬೇರೆ ಕಡೆ ಹೋಗಿ ಅದಾದ ನಂತರ ನೀವೇನು ಮಾಡಬೇಕಾಗುತ್ತೆ, ಫೋಟೋ ಮತ್ತು ಸೈನನ್ನು ಅಪ್ಲೋಡ್ ಮಾಡಬೇಕು ಅಂತ ಏನೂ ಇಲ್ಲ. ಒಂದೇ ಲಿಂಕ್ ಇದೆ. ಒಂದೇ ಲಿಂಕ್ನಲ್ಲಿ ಒಂದು ಪೋರ್ಟಲನ್ನು ಮಾಡಿದ್ದಾರೆ. ನೀವು ನಿಮ್ದು ಯಾವಾಗ ಡಿಜಿಲಾಕರ್ ಅಥೆಂಟಿಕೇಶನ್ ಕೊಡ್ತೀರಿ, ಅದಾದ ನಂತರ ಆಕ್ಸೆಸ್ ಕೊಟ್ಟ ನಂತರ ನಿಮ್ಮ ಡೀಟೇಲ್ಸ್ ಫೆಚ್ ಆಗ್ತವೆ. ಬೇಸ್ಡ್ ಆನ್ ದ್ಯಾಟ್ ನೀವು ಎಲ್ಲ ಡೀಟೇಲ್ಸ್ಗಳನ್ನು ಭರ್ತಿ ಮಾಡಿ, ಪೇಮೆಂಟನ್ನು ಮಾಡಿ ನೀವು ಇಲ್ಲಿ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಸೊ ಇದು ಜಸ್ಟ್ ನಿಮಗೆ ಬೇಸಿಕ್ ಆಗಿ ಹೇಗೆ ನೀವು ಲಾಗಿನ್ ಆಗಬೇಕು, ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನುವಂಥ ಬೇಸಿಕ್ ಡೀಟೇಲ್ಸನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಬಿಕಾಸ್ ಆ ಅಪ್ಲಿಕೇಶನ್ ನಾನು ಕಂಪ್ಲೀಟ್ ಮಾಡ್ತಾ ಇಲ್ಲ, ಅದಕ್ಕೆ ಇನ್ನು ಅಗತ್ಯವಾದಂಥ ದಾಖಲೆಗಳಿಗಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ಈ ಮಾಹಿತಿ ನಿಮಗೆ ಕನಿಷ್ಠ ಪಕ್ಷ ಸ್ವಲ್ಪ ಕ್ಲಾರಿಟಿಯನ್ನು ಕೊಟ್ಟಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.